ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬಹುಕೋಟಿ ಹಗರಣ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ರೇಡ್ ಆಗಿದೆ ಇವತ್ತು. ಬಳ್ಳಾರಿಯ ನಾಗೇಂದ್ರ ನಿವಾಸದಲ್ಲೂ ಕೂಡ ಇಡಿ ಅಧಿಕಾರಿಗಳು ಶೋಧ ಕಾರ್ಯಾಚರಣೆ ಮಾಡಿದ್ದಾರೆ. ನಾಗೇಂದ್ರ ಆಪ್ತ ಸಹಾಯಕರನ್ನ ಕರೆದಿದ್ದಾರೆ ಇಡಿ ಅವರು. ಆಪ್ತ ಸಹಾಯಕರ ಮೂಲಕ ನಾಗೇಂದ್ರ ಕಚೇರಿಯಲ್ಲಿ ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಯಾಕೆಂದರೆ ನಾಗೇಂದ್ರ ಅವರು ಬೆಂಗಳೂರಿನಲ್ಲಿದ್ದಾರೆ, ಅವರು ಅಲ್ಲಿಲ್ಲ. ಹಾಗಾಗಿ ಅವರ ಯಾರಿರ್ತಾರೆ ಅವರ ಕಚೇರಿ ಅವ್ರ ಮನೆಯೆಲ್ಲ ನೋಡ್ಕೊಳ್ತಕ್ಕಂಥವ್ರು ಅವ್ರನ್ನ ಕರೆದು ಕೆಲವು ಡ್ರಾಯರ್ಸ್ ಓಪನ್ ಮಾಡೋವಂಥದ್ದು ಅಥವಾ ಯಾವುದೋ ಕೆಲವೊಂದು ಫೈಲ್ಸ್ಗಳನ್ನ ಕೊಡ್ತಕ್ಕಂಥದ್ದು ಇದನ್ನೆಲ್ಲ ಕೇಳಿದ್ದಾರೆ. ಆ ಎಲ್ಲ ಮಾಹಿತಿನ ಅವ್ರು ಕೊಡಬೇಕಾಗುತ್ತೆ. ಇನ್ ದ ಆಬ್ಸೆನ್ಸ್ ಆಫ್ ನಾಗೇಂದ್ರ ಆ ಕೆಲಸ ಇವಾಗ ನಡೀತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಮರೇಶ್ ಅವರಿಂದ ಪಡ್ಕೊಳ್ಳೋಣ. ಅಮರೇಶ್, ಈಗ ನಾಗೇಂದ್ರ ಅವರು ಬೆಂಗಳೂರಿನಲ್ಲಿ ಇರೋದ್ರಿಂದ ಅವರ ಬಳ್ಳಾರಿಯ ನಿವಾಸ ಕಚೇರಿ ಯಾರೂ ಇರಲಿಕ್ಕಿಲ್ಲ. ಸೊ ಯಾರ ಸಹಾಯದಿಂದ ಈ ಎಲ್ಲ ಶೋಧ ಕಾರ್ಯಗಳು ನಡೀತಾ ಇದೆ? ಈಗಿನ ಲೇಟೆಸ್ಟ್ ಅಪ್ಡೇಟ್ಸ್ ಏನಿದೆ? ಅರವಿಂದ್, ನಾಗೇಂದ್ರ ಅವರ ಮನೆಯಲ್ಲಿ ಯಾರು ಕೂಡ ಕುಟುಂಬಸ್ಥರಲ್ಲ. ಅದ್ರ ಜೊತೆಗೆ ಅವರ ಆಪ್ತ ಸಹಾಯಕರು ಕೇವಲ ಒಬ್ಬರು ಮಾತ್ರ ಇದ್ರೆ, ಉಳಿದಂಥ ಆಪ್ತ ಸಹಾಯಕರು ಎಲ್ಲರೂ ಸಹಿತ ಬೆಂಗಳೂರಲ್ಲಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇತ್ತು. ಅದ್ರ ಜೊತೆಗೇನೆ ಇದೀಗ ಇಡಿ ಅಧಿಕಾರಿಗಳು ಬೆಳಗ್ಗೆ 7 ಗಂಟೆಯಿಂದನೇ ಶೋಧ ಕಾರ್ಯ ಮಾಡ್ತಾ ಇದ್ರೆ, ಒಬ್ಬ ಸಹಾಯಕರು ಮಾತ್ರ ಈಗ ನಾಗೇಂದ್ರ ಅವ್ರ ಮನೆಯಲ್ಲಿದ್ದಾರೆ. ಅವರಿಂದ ಇಡಿ ಅಧಿಕಾರಿಗಳು ಎಲ್ಲ ರೀತಿಯ ಮಾಹಿತಿಗಳನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ನಾನೀಗ ಇಡಿ ದಾಳಿಯಾಗಿರ್ತಕ್ಕಂಥ ನಾಗೇಂದ್ರ ಅವರ ಮನೆಯ ಮುಂಭಾಗದಲ್ಲೇ ಇದ್ದೀನಿ. ಈಗ ಏನು ದೃಶ್ಯಾವಳಿಯಲ್ಲಿ ಕಾಣಿಸ್ತಾ ಇದೆ, ಇದೇ ಒಂದು ಕೋಣೆಯಲ್ಲಿ ಇದ್ದುಕೊಂಡು ಇಡಿ ಅಧಿಕಾರಿಗಳು ಇದೀಗ ಯಾರು ಆಪ್ತ ಸಹಾಯಕರಿದ್ರೆ ಅವರ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಅಧಿಕಾರಿಗಳು ಹೊರಗಡೆ ಮತ್ತು ಒಳಗಡೆ ಬರೋದ್ರ ಮೂಲಕ ಒಂದಿಷ್ಟು ಮಾಹಿತಿಗಳನ್ನು ಕೂಡ ಸಂಗ್ರಹ ಮಾಡ್ತಾ ಇದ್ದಾರೆ. ಓರ್ವ ಆಪ್ತ ಸಹಾಯಕನನ್ನ ಇದೀಗ ಒಳಗಡೆನೆ ಇಟ್ಕೊಂಡಿರ್ತಕ್ಕಂಥ 2-3 ಅಧಿಕಾರಿಗಳ ತಂಡ ಏನಿದೆ ಅವರು ತೀವ್ರತರವಾಗಿರ್ತಕ್ಕಂಥ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಯಾವೆಲ್ಲ ದಾಖಲಾತಿಗಳಿದಾವೆ ಅವೆಲ್ಲವೂ ಎಲ್ಲ ದಾಖಲಾತಿಗಳನ್ನು ಕೂಡ ಪರಿಶೀಲನೆ ತೊಡಗಿದ್ದಾರೆ. ಈಗಾಗಲೇ ನಾಗೇಂದ್ರ ಅವರು ಬೆಂಗಳೂರಿನಲ್ಲಿದ್ದಾರೆ, ಅವ್ರ ಕುಟುಂಬಸ್ಥರು ಸಹಿತ ಇಲ್ಲಿ ಮನೆಯಲ್ಲಿ ಯಾರೂ ಇಲ್ಲ, ಆದ್ರೆ ಅವರು ಕೂಡ ಬೆಂಗಳೂರಲ್ಲಿ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಇದೀಗ ಯಾರು ಆಪ್ತ ಸಹಾಯಕರಿದ್ದಾರೆ ಅವರ ಮೊಬೈಲ್ ಅನ್ನು ಕೂಡ ಈಗಾಗಲೇ ಇಡಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಅವರಿಂದ ಒಂದಿಷ್ಟು ಯಾವೆಲ್ಲ ಮಾಹಿತಿಗಳು ಬೇಕೋ ಪೂರಕವಾಗಿರ್ತಕ್ಕಂಥ ಮಾಹಿತಿಗಳನ್ನು ಕೂಡ ಸಂಗ್ರಹ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಬಳ್ಳಾರಿಯಲ್ಲಿರ್ತಕ್ಕಂಥ 3-4 ಜನ ಅವರ ಬೆಂಬಲಿಗರೇನಿದ್ರು ಅವರ ಮನೆಗಳ ಮೇಲೆಯೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಅದ್ರ ಜೊತೆಗೆ ಕೆಲವೊಂದಿಷ್ಟು ಜನ ಯಾರು ಕೂಡ ಮನೆಯಲ್ಲಿಲ್ಲ, ಅವರಿಗೆ ನೋಟಿಸ್ ಅನ್ನು ಕೊಡೋದ್ರ ಮೂಲಕ ನಾವು ನಿಗದಿಪಡಿಸಿರ್ತಕ್ಕಂಥ ದಿನಾಂಕದಂದು ನೀವು ಬಂದು ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೊಡೋದ್ರ ಮೂಲಕ ಈಗಾಗಲೇ ಇಡಿ ಅಧಿಕಾರಿಗಳು ಅವರ ಆಪ್ತರಿಗೂ ಕೂಡ ಒಂದು ರೀತಿಯ ಸಂದೇಶವನ್ನು ರವಾನೆ ಮಾಡಿದ್ರು. ಅದ್ರ ಜೊತೆಗೆ ಅವರ ಆಪ್ತ ಸಹಾಯಕರನ್ನು ಕೂಡ ಈಗ ಒಳಗಡೆ ಕರೆದ್ರ ಮೂಲಕ ದಾಖಲೆಗಳ ಪರಿಶೀಲನೆಯಲ್ಲಿ ತೊಡಗಿದ್ದಾರೆ. ಅರವಿಂದ್, ಈಗ ಇನ್ನೂ 2-3 ಗಂಟೆಗಳ ಕಾಲ ಇಡೀ ಶೋಧ ಕಾರ್ಯಾಚರಣೆ ಮುಂದುವರಿತಕ್ಕಂಥ ಸಾಧ್ಯತೆ ಇದೆ. ಥ್ಯಾಂಕ್ ಯು ಅಮರೇಶ್, ತಮ್ಮ ಎಲ್ಲ ಮಾಹಿತಿಗಾಗಿ.